ಈಗ ಇನ್ನೊಂದೇನಂತಂದರೆ ಈ ಸೀಸನ್ನ ನೀವು ನೋಡ್ತಿದ್ದೀರಾ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನುವಂಥ ವಿಚಾರ ಯಾರು ಆಗ್ತಿದ್ದಾರೆ ಅಂತ. ಬಿಕಾಸ್ ಯಾಕಂದರೆ ಒಂದು ಸೀಸನ್ ಮುಗಿದು ಬಂದಮೇಲೆ ಇನ್ನೊಂದು ಸೀಸನ್ನಲ್ಲಿ ಅಟ್ಲೀಸ್ಟ್ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದಾದರೂ ನೋಡಿರ್ತೀರ. ಸೊ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಪರವಾಗಿಲ್ಲ ಅಂತ ಒಂದಷ್ಟು ಜನ ಗೊತ್ತಿದೆ. ಅಶ್ವಿನಿ ಮತ್ತು ಗಿಲ್ಲಿ ನಾನು ಯಾಕಂದರೆ ಝೀನಲ್ಲಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸಲ್ಲಿ ನಾನು ಗಿಲ್ಲಿ ಅವ್ರು ನನಗೆ ಸಿಕ್ಕಿದ್ರು, ನನಗೆ ಅನುಶ್ರೀ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು ಗೊತ್ತಿದೆ. ಬಟ್ ಫೇವರೆಟ್ ಅಂತ ನನಗಂತೂ ಯಾರೂ ಅನಿಸ್ಲಿಲ್ಲ ಸರ್. ಯಾಕೆ ಅಂತಂದರೆ ನಾವು ಸೀಸನ್ 11 ನಾವು ಮಾಡಿರೋದು ಆ ಡೆನ್ಸಿಟಿ ಮತ್ತು ಆ ಡೆಪ್ತನ್ನು ನೋಡಿದ್ದೀವಿ. ಅಂದರೆ ಐ ಥಿಂಕ್ ಫಸ್ಟ್ 3ನೇ ದಿವಸಕ್ಕೇ ನಾವು ಹೆಚ್ಚು ಕಮ್ಮಿ ಐ ಥಿಂಕ್ TRPಗಳು 12.9 ಆ ಮಟ್ಟಿಗೆ ಹೊಟ್ಟೋಗ್ಬಿಟ್ಟಿತ್ತು. ಬಟ್ ಆ ಲೆವೆಲ್ ಇದನ್ನು ನಾವು ಇಲ್ಲಿ ನೋಡ್ತಾ ಇಲ್ಲ. ಫೇವ್ರೇಟ್ ಅಂತ ಹೇಳಲಿಕ್ಕಾಗಲ್ಲ. ಇರೋದ್ರಲ್ಲಿ ಗಿಲ್ಲಿಯವರು ಮತ್ತು ಒಂದಷ್ಟು ಅಶ್ವಿನಿ ಆಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಬರೀ ಕಿತ್ತಾಡೋದೇ ಎಂಟರ್ಟೈನ್ಮೆಂಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಮ್ಮಲ್ಲಿ ನೋಡಿ ಹಂಸ ಇದ್ದರು, ದೇರ್ ವಾಸ್ ಎ ರೊಮ್ಯಾನ್ಸು, ದೇರ್ ವಾಸ್ ಕಿತ್ತಾಟ ಇತ್ತು, ದೇರ್ ವಾಸ್ ಎ ಚಾಲೆಂಜಸ್ಸು, ದೇರ್ ವಾಸ್ ಎ ಗೇಮ್ಸು. ಒಂದು ಲೈವ್ಲಿ ಆಗಿ ಇಡೀ ಸೀಸನ್ 11 ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಬಿಟ್ಟಿವಿ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಆ ಲೈವ್ಲಿನೆಸ್ಸು ಸೀಸನ್ 12 ಕಾಣಿಸ್ತಾ ಇರಲ್ಲ. ಅಥವಾ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸಾ ಅಥವಾ ಪರ್ಫಾರ್ಮೆನ್ಸಾ. ಇವನ್ ಈ ಸತಿ ಸುದೀಪ್ ಅವರ ಒಂದು ಐ ಥಿಂಕ್ ವಾಕ್ಚಾತುರ್ಯ ಕೂಡ ಏನೋ ಒಂದು ಕಡೆ ಸಪ್ಪೆ ಥರ ಅನಿಸುತ್ತೆ. ನಮ್ಮ ಥರ ಅಂದರೆ ಅವರು ನಮ್ಮ ಬಂದರೆ ಅವಳು ಫೈರ್ ಥರ ಬರೋರು. ನಾವು ಒಂದು 2-3 ವಾರ ಅಲ್ಲಿದ್ದೆ. ನಾವು ಅಷ್ಟೇ ಫೈರ್ ಥರ ಇರ್ತಾಯಿದ್ವಿ. ಒಂಥರ ಪಟಾಕಿ ಮತ್ತು ಬೆಂಕಿ ಥರ ನಾವು ಇಸ್ಕೊಂಡು ಅಲ್ಲೆಲ್ಲ ಬ್ಲಾಸ್ಟ್ ಆಗೋದು. ಆ ರೀತಿಯ ಒಂದು ವಾತಾವರಣ ಖಂಡಿತ ಸೀಸನ್ 12 ನಾನು ಅವ್ರನ್ನ ಕೆರಡೆ ಬಿಸಾಕ್ತಾ ಇಲ್ಲ. ಬಟ್ ಐ ಥಿಂಕ್ ಎಕ್ಸ್ಪೆಕ್ಟೇಷನು ಸೀಸನ್ 11ಗಿಂತ ಚೆನ್ನಾಗಿರಬೇಕು ಅಂತ ಜನರ ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನು ಸೀಸನ್ 12 ಮೀಟ್ ಮಾಡ್ತಾ ಇಲ್ಲ ಸರ್. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ. ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನು ಹೊರಗಡೆ ಹೇಗಿದ್ದ, ಅವನು ಮಾತಾಡೋ ರೀತಿ ಆಗಿರಲಿ, ಅವನ ಹಾವಭಾವ ಆಗಿರಲಿ, ಆ ಕ್ಷಣಕ್ಕೆ ಬೇಕು, ಅಲ್ಲಿ ಏನು ಬೇಕು, ಆ ಸ್ಪಾಟ್ಗೆ ಏನು ಬೇಕು ಅದನ್ನು ಅಲ್ಲೇ ಕೊಡ್ತಾನೆ. ಆ ಥರದ ಕಂಟೆಸ್ಟೆಂಟ್ ಇನ್ನೂ ಬೇಕಿದ್ರು ಆ ಮನೆಯಲ್ಲಿ. ನಮ್ಮ ಸೀಸನಲ್ಲಿ ಹೇಗಿದ್ರು ಅಂದರೆ ಎಲ್ಲ ಫೈರ್ಗಳೇ ಇದ್ವಿ. ನಮ್ಮ ಗೆಳೆಯನ್ನ ಹಿಡ್ಕೊಂಡು ಏನಾದ್ರು ಬಂದರೆ ಆ ಕ್ಷಣಕ್ಕೆ ಅಲ್ಲೇ ಉತ್ತರ ಕೊಡ್ತಾಯಿದ್ವಿ. ಆ ಥರದ್ದು ಈ ಸೀಸನ್ ನಡೀತಾ ಇಲ್ಲ ಅಂತ ಅನಿಸುತ್ತೆ. ಈಗ ರಜತ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಎಂಟ್ರಿ ಕೊಟ್ಟಿರೋದ್ರಿಂದ ಮತ್ತೆ ಈ ಅಶ್ವಿನಿ ಅವ್ರಿಗೆ ಮತ್ತು ಟಕಾಫರ್ ಕೊಡ್ತಾರೆ ಚೈತ್ರ ಅವರು. ಯಾಕಂತಂದರೆ ಇವರು ಹೋರಾಟವನ್ನು ಮಾಡ್ತಿದ್ರು, ಅವರು ಕೂಡ ಅವ್ರ ಭಾಗದಲ್ಲಿ ಒಂದಷ್ಟು ಹೋರಾಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಏನಾದ್ರು ಟಕಾಫರ್ ಆಗುತ್ತೆ. ಆಮೇಲೆ ಗಿಲ್ಲಿಗೂ ಮತ್ತು ರಜತ್ ಅವ್ರಿಗೆ ಏನೋ ಕಾಂಪಿಟೇಷನ್ ಬೀಳುತ್ತಾ ಅನ್ನುವಂಥ ಚಾನ್ಸಸ್ ಇದೆಯಾ? ಅಲ್ಟಿಮೇಟ್ಲಿ ಪರ್ಫಾರ್ಮೆನ್ಸ್ ಅವ್ರಿಗೆ ಅವ್ರು ಮಾಡ್ಬೋದು ಬಿಡ್ಬೋದು. ಈಗ ನಾವು ಮಾಡ್ತೀವಿ ಅಂತೇಳಿ ಅವ್ರು ಮಾಡಲಿಲ್ಲ ಅಂತಂದರೆ ಅಲ್ಟಿಮೇಟಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪಾಗ್ಬಿಡ್ತದೆ. ಮಾಡಿದ್ರೆ ಒಳ್ಳೇದು ಸರ್, ಮಾಡಿದ್ರೆ ಒಳ್ಳೇದು. ಯಾಕಂದರೆ ನನಗೆ ಅಲ್ಲಿ ಡೈರೆಕ್ಟರ್ ಪ್ರಕಾಶ್ ಒಂದು ಸತಿ ಹೇಳಿದರು ನೋಡಿ, 90 ಕ್ಯಾಮ್ರಾಗಳು, 900 ಜನ, ಒಂದು ದಿವಸಕ್ಕೆ ಒಂದು 6-7 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಸಂಜೆ 1.5 ಅವರು ಜನ ಕೂತ್ಕೊಂಡು ನೋಡ್ತಾರೆ. 1.5 ಅವರು ಯಾಕೆ ಕೂತ್ಕೊಂಡು ನೋಡಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡ್ರೆ ಐ ಆಮ್ ಶ್ಯೂರ್ ನಾವು ಎಂಟರ್ಟೈನ್ಮೆಂಟ್ನ ಡೆಲಿವರಿ ಮಾಡ್ಬೋದು. ಬಟ್ ಮಾಡಿದ್ರೆ ಒಳ್ಳೇದು ಸರ್. ಈಗ ಪಾಪ ಅಲ್ಲಿ ಇವ್ರನ್ನ ಯಾಕೆ ಆ್ಯಡಪ್ ಮಾಡಿದ್ದಾರೆ ಅಂತಂದರೆ ಅಲ್ಲಿರೋರು ಪರ್ಫಾರ್ಮೆನ್ಸು ಆ ಟಾರ್ಗೆಟ್ ಮೀಟ್ ಆಗ್ತಾ ಇಲ್ಲ. ಈ ಸೀಸನ್ ಜನ ನೋಡೋದು ಹೆಂಗೆ ಅಂದರೆ ಸೀಸನ್ 11 ಈ ಥರ ಇತ್ತು, ಅದಕ್ಕಿಂತ ಚೆನ್ನಾಗಿ ಅವ್ರ ಎಕ್ಸ್ಪೆಕ್ಟೇಷನ್ ತಪ್ಪೇನಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಾಯಿಲ್ಲ. ಎಕ್ಸ್ಪೆಕ್ಟೇಷನ್ ಬಿಟ್ಟಾಕಿ ಒಂದು ಆ್ಯಾವ್ರೇಜ್ ಕೂಡ ಮೀಟ್ ಆಗ್ತಾಯಿಲ್ಲ ಈ ಒಂದು ಸೀಸನ್ 12. ಹಂಗಾಗಿ ಆ್ಯಡಪ್ ಮಾಡಿದ್ದಾರೆ. ಆ್ಯಡಪ್ ಮಾಡಿರೋರು ಕೂಡ ಅಲ್ಲಿ ಸಪ್ಪೆ ಕಳೆ ಬೀಜ ಆಗಿಬಿಟ್ರೆ ಕಷ್ಟ. ಆಲ್ರೆಡಿ ಅಲ್ಲಿ ಸಪ್ಪೆ ಕಳೆ ಬೀಜ ಇದೆ, ಇವರು ಸಪ್ಪೆ ಕಳೆ ಬೀಜ ಆಗಿಬಿಟ್ರೆ ಕಷ್ಟ ಅಂತ ಅನ್ಸುತ್ತೆ. ಪರ್ಫಾರ್ಮ್ ಮಾಡಲಿ ಸರ್. ವಿಶ್ ದೆಮ್ ಆಲ್ ದ ಬೆಸ್ಟ್. ನೀವೇನು ಹೇಳ್ತೀರಾ? ಚೆನ್ನಾಗಿ ಆಡಲಿ. ಸೀಸನ್ 11ಗಿಂತ ಸೀಸನ್ 12 ಸಕ್ಸಸ್ ಆಗಲಿ ಅಂತ ನಮ್ಮೆಲ್ಲರೂ ಆಸೆ ಇದೆ. ಯಾಕಂದರೆ ನಮಗೆಲ್ಲ ಅವಕಾಶ ಸಿಕ್ಕಿದ್ದು ಬಿಗ್ ಬಾಸಿಂದ. ಬಿಗ್ ಬಾಸ್ ಬಗ್ಗೆ ಆಗಲಿ ಅವ್ರ ಟೀಮ್ ಬಗ್ಗೆ ಆಗಲಿ ನಮ್ಮದು ಕೆಟ್ಟದಾಗಿ ಮಾತಾಡೋ ವ್ಯಕ್ತಿತ್ವನ ನಾವಲ್ಲ. ಆ ಥರದ ಬ್ಯಾಕ್ಗ್ರೌಂಡಿಂದನೂ ನಾವು ಬಂದಿಲ್ಲ. ನಮ್ಮೆಲ್ಲರಿಗೂ ಒಂದು ಬಿಗ್ ಬಾಸ್ ಲೈಫ್ ಕೊಟ್ಟಿದೆ. ಅದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಅದ್ರ ಬಗ್ಗೆ 2 ಮಾತಿಲ್ಲ. ಅದನ್ನು ಹಾಗೆ ಅವರು ಕೂಡ ಅಷ್ಟೇ. ನಾವೆಷ್ಟು ಅವ್ರ ಮೇಲೆ ಗೌರವ ಪ್ರೀತಿ ಇಟ್ಟಿದ್ವಿ, ಅದನ್ನು ನಾವು 1 ರೂಪಾಯಿ ಕೊಟ್ಟರೆ ಅವ್ರು ನಮಗೆ ಒಂದು 25 ಪೈಸೆ ಅನ್ನೋದ್ರು ನಮ್ಮ ಮೇಲೆ ಇರಲಿ ಅವರು ಇದು ಅಂತ ನಾವು ಬಯಸ್ತೀವಿ. ಎಲ್ಲೂ ಅವಕಾಶಗಳು ಇದು ಮಾಡಿದೆ ಅವ್ರವ್ರಿಗೆ ಹೇಗೆ ಬೇಕು ಹಾಗೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಟ್ಕೊಂಡು ಈ ಥರ ಎಲ್ಲ ಮಾಡಿದಾಗ ನಮಗೂ ಮನಸ್ಸಿಗೆ ಬಿಗ್ ಬಾಸ್ ತೆಗೆದು ನೋಡಿ ಬೇಕಾದ್ರೆ ಅಲ್ಲಿ ಕಮೆಂಟಲ್ಲಿ 90% ಜಗದೀಶ್ ಕರ್ಸಿ ಅಂತಾರೆ. ನಾನೇನು ಕರಿಬೇಡಿ. ಬಟ್ ಜನರ ಎಕ್ಸ್ಪೆಕ್ಟೇಷನ್ನ ನೀವು ಅರ್ಥ ಮಾಡ್ಕೊಳಲ್ಲ ಅಂತಂದರೆ ಬಿಗ್ ಬಾಸ್ ಯಾರಿಗೋಸ್ಕರ ನಡೆಸ್ತಾ ಇದ್ದೀರಾ? ನನ್ನನ್ನು ಕರಿ ಅಂತ ಖಂಡಿತ ಹೇಳಲ್ಲ ನಾನು. ನನಗೆ ಬೇಗ, ಯಾಕಂದರೆ ನನ್ನದೇ ಆದಂಥ ಕೆಲಸ ಇದೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಟ್ ಅನ್ಲೆಸ್ ಯು ಡೋಂಟ್ ಗೋ ವಿತ್ ದ ಪಲ್ಸ್ ಆಫ್ ದ ಪಬ್ಲಿಕ್ ಪಲ್ಸ್ಗೆ ನೀವು ಹೋಗಲ್ಲ ಅಂತಂದರೆ ನೀನು ಯಾರಿಗೋಸ್ಕರ ನಡೆಸ್ತಾ ಇದ್ದೀರಾ? ಏನಕ್ಕೋಸ್ಕರ ಕರ್ಕೊಂಬಂದು ಇದ್ದೀರಾ? ಜನ ಯಾರು ಅಲ್ಲಿ ಏನೋ ರಜಿತ್ ಕರ್ಕೊಂಬ ಯಾರು ಅಂತ ಹೇಳಿಲ್ಲ, ಅಲ್ಲಿ ಜಗದೀಶ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಬೇಜಾರೇನು ಅಂತಂದರೆ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಸರ್ ನೀವು ಯಾಕೆ ಹೋಗಿಲ್ಲ ಅಂತ ಕೇಳ್ತಾರೆ. ಸೊ ಆ ಪ್ರಶ್ನೆ ಕೇಳಿದಾಗ ಜನ ಕೇಳ್ತಾ ಇದ್ದಾರೆ, ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಇವ್ರು ಕರೆಯಲ್ಲ ಅಂತಂದರೆ ಇವರೇನೋ ಪಾರ್ಶಿಯಲ್
ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರಾ, ಅಥವಾ ಈ ಪಾರ್ಶಿಯಾಲಿಟಿನಲ್ಲಿ ಬಿಗ್ ಬಾಸ್ ನಡೆಸ್ಕೊಂಡು ಏನಾದರೂ ಜೀವನ ಮಾಡ್ತಾ ಇದ್ದಾರಾ, ಇದೆಲ್ಲ ಪ್ರಶ್ನೆ ನಮಗೂ ಬರ್ತದೆ. ಸೊ ನಾವೇನು ಹೇಳೋದೇನಂತಂದರೆ, ಬಿಗ್ ಬಾಸ್ ಅವರು ಜನರ ಪಲ್ಸ್ ಜೊತೆ ಕೆಲಸ ಮಾಡಿದ್ರೆ ಡೆಫಿನೆಟಿಗೆ TRP ಮೇಲೆ ಹೋಗುತ್ತೆ. ಇವತ್ತು ನಾನು 15 ದಿವಸ ಇದ್ದಿದ್ದು 12.9 ಆಚೆ ಕಡೆ ಬರ್ಬೇಕಾರೆ. ನಾನು ಡೇ ಐ ಕೇಮ್ ಔಟ್ ಇಟ್ ವಾಸ್ 12.9. ಈ ತೂಗುಡಿಸ್ತಾ ಇದೆ, 2 ಮೇಲ್ಕ್ ಹೋಗ್ತಾ ಇಲ್ಲ. ಇದು ಇನ್ಕ್ಲೂಡಿಂಗ್ ಸುದೀಪ್ ಇದ್ದರೂ ಕೂಡ 2.5 ಹೋಗ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ತೂಕದಲ್ಲಿ ಕಡಿಮೆ ಇದೆ ಅಂತ ಆಯಿತು. ಈಗ ಸುದೀಪ್ ಅವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಲ್ಲ, ಈಸ್ ಪರ್ಫಾರ್ಮಿಂಗ್ ಈಸ್ ಹೋಸ್ಟು. ಅಲ್ಲಿರೋವಂಥ ಕಂಟೆಸ್ಟೆಂಟ್ಸ್ ಪರ್ಫಾರ್ಮ್ ಮಾಡಿದ್ರೆ ಅವರು ಕೂಡ ಕೌಂಟ್ರ್ ಕೊಡ್ತಾರೆ. ಈಗ ಅವರೇ ಮಾಡಿಲ್ಲ ಅಂತಂದರೆ ಸುದೀಪ್ ಅವ್ರು ಏನು ಮಾಡ್ತಾರೆ, ಎಲ್ಲರೂ ಇದ್ಕೊಂಡು ಕೂಡ 3 ದಾಟ್ತಾ ಇಲ್ಲ TRP. ಬಟ್ ನಾನು ಹೊರಗಡೆ ಬಂದ ದಿವಸ 12.7 ಇತ್ತು. ಐ ಥಿಂಕ್ ಅಫಿಷಿಯಲಾಗಿ ಕ್ವಿಟ್ ಆಗಿದ್ದು ಶನಿವಾರ ಪಂಚಾಯತ್ ದಿವಸ 12.9 ಇತ್ತು. ಸೊ ನಾನು ಹೇಳೋದೇನು ಅಂತಂದರೆ, ಈ ರೀತಿ ಜನರಿಗೆ ಎಂಟರ್ಟೈನ್ಮೆಂಟ್ನ ನಾನಾ ರೀತಿಯಲ್ಲಿ, ನಾನಾ ಭಂಗಿನಲ್ಲಿ ಅದು ಕಿತ್ತಾಡ್ಕೊಂಡು, ಬೈಕೊಂಡು, ರೊಮ್ಯಾಂಟಿಕ್ ಮಾಡಿಕೊಂಡು, ರೇಗಿಸ್ಕೊಂಡು, ಗೆಲಿ ಮಾಡಿಕೊಂಡು, ಅಲ್ಟಿಮೇಟಾಗಿ ಎಂಜಾಯ್ ಮಾಡಿಕೊಂಡು ಜನರನ್ನ ನಗಿಸೋವಂಥ ಕಾರ್ಯಕ್ರಮ ಬಿಗ್ ಬಾಸ್ ಆಗಬೇಕೇ ಹೊರತು ಜನರೇ ಬಲವಂತವಾಗಿ ನೋಡೋವಂಥ ಕಾರ್ಯಕ್ರಮ ಅದು ಆಗಬಾರ್ದು ಅನ್ನೋದು ನನ್ನ ಒಂದು ಇಷ್ಟ. ದಟ್ಸ್ ಇಟ್. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಅವ್ರೇನು ಬೈಯಲ್ಲ, ಬಿಗ್ ಬಾಸ್ ಅವ್ರೇನು ಬೈಯಲ್ಲ, ಮಾತಾಡು. ಬಯೋ ಹೆಂಗಿರು ನಿನ್ನ ಕರೆಯಲ್ಲ, ಮಾತಾಡು. ನಿನ್ನೂ ನನ್ನ ಕರೆಯಲ್ಲ, ಮಾತಾಡು. ತಮಾಷೆಗೋಸ್ಕರ ಕರ್ಬಿಡ್ತಾರೆ ಹೇಳಕ್ಕಲ್ಲ ಅವರು. ಗೆಳೆಯ ಹೇಳ್ದ ಹಾಗೆ ನಮಗೂ ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲ ಫೋನ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಿಲ್ಲ, ನೀವು ಹೋಗಲ್ವಾ, ನೀವು ಗೆಸ್ಟಾಗಿ ಹೋಗಲ್ವಾ ಅಂತೆಲ್ಲ ಕೇಳ್ತಾರೆ. ಅದು ನಮ್ಮ ಕೈಯಲ್ಲಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ. ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು, ಹೊರಗಡೆ ಬರೋದು ನಮ್ಮ ಕೈಯಲ್ಲಿಲ್ಲ. ಅದು ಚಾನಲ್ ಡಿಸೈಡ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ತಂಡ ಡಿಸೈಡ್ ಮಾಡಬೇಕು. ಒಳಗಡೆ ಯಾರನ್ನ ಕಳಿಸ್ಬೇಕು, ಯಾರನ್ನ ಕಳಿಸ್ಬಾರ್ದು, ಯಾರನ್ನ ಗೆಸ್ಟಾಗಿ ಕಳಿಸ್ಬೇಕು, ಯಾರನ್ನ ವೈಲ್ಡ್ ಕಾರ್ಡ್ ಕಳಿಸ್ಬೇಕು, ಯಾರನ್ನ ಕಂಟೆಸ್ಟೆಂಟಾಗಿ ಕಳಿಸ್ಬೇಕು ಅಂತ ಅವ್ರು ಡಿಸೈಡ್ ಮಾಡಬೇಕು. ನಾವು ಡಿಸೈಡ್ ಮಾಡೋದಲ್ಲ ಅದನ್ನು. ಅದನ್ನು ಚಾನಲ್ ನೋಡ್ತಾ ಇರುತ್ತಲ್ಲ, ಚಾನಲ್ ಅಬ್ಸರ್ವ್ ಮಾಡ್ತಿರುತ್ತಲ್ಲ, ಯಾರಿಗೆ ಯಾವ ಥರ ಹೋಪ್ ಇದೆ, ಯಾರಿಗೆ ಯಾವ ಥರ ಸ್ಕೋಪ್ ಜಾಸ್ತಿ ಇದೆ, ಯಾರನ್ನ ಜನ ಇಷ್ಟಪಡ್ತಾರೆ, ಯಾರು ಜನ ಒಳಗಡೆ ಬೇಕು ಅಂತ ಇದ್ದಾರೆ ಅಂತ ಅವರು ಅದನ್ನು ನೋಡಬೇಕು. ಅದನ್ನು ನಾವು ಹೇಳಿ ಮಾಡಿ ಮಾಡೋಕ್ಕಾಗಲ್ಲ. ಅದನ್ನು ಮನಸ್ಸಿಗೆ ಬೇಜಾರಿದೆ ಆ ಥರ ವಿಷಯಗಳಲ್ಲಿ. ಅದನ್ನು ಯಾವುದು ಚಾನಲ್ ಮಾಡಲ್ಲ ಅಂತ ಬೇಜಾರಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.